ಇವತ್ತು ಎಷ್ಟು ಮಾಧ್ಯಮಗಳಲ್ಲಿ ಫಾಲೋ ಅಪ್ ಆಗ್ತಾ ಇದೆ ಲೋಕಾಯುಕ್ತದ ಬಗ್ಗೆ, ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿರಲಿ. ಹಿಂದೆ ನನಗೆ ಗೊತ್ತಿರೋ ಹಾಗೆ ಒಬ್ಬ ಪತ್ರಕರ್ತರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ, ಯಾಕಂದರೆ ನಾನು ಸಂಸ್ಥೆ ಹೆಸರು ಅವ್ರದ್ದೇ ಸಂಸ್ಥೆಗೆ ಹೋಗಿ ಅದನ್ನೇ ಹೇಳಿದ್ದೀನಿ. ಸುಮಾರು 2 ತಿಂಗಳ ಕಾಲ 2015ರಲ್ಲಿ 2 ತಿಂಗಳುಗಳ ಕಾಲ ನಿರಂತರವಾಗಿ ಫಾಲೋ ಅಪ್ ಸುದ್ದಿ ಮೇಲೆ ಸುದ್ದಿ ಬರ್ತಾನೆ ಇತ್ತು ಲೋಕಾಯುಕ್ತ. ಅಂದರೆ ಆ ಪತ್ರಿಕೆ, ಆ ಸಂಸ್ಥೆ ಆ ವಿಚಾರವನ್ನು ಅಷ್ಟು ಜನರಲ್ಲಿ ಏನು ರಿಲೆವೆಂಟ್ ಆಗಿಟ್ಟಿತ್ತು. ಇವತ್ತು ಶ್ರೀನಾಥ್ ಜೋಶಿನ ಫೋನ್ ಮಾಡ್ತಾನೆ, ಯಾವುದೇ ಕನ್ನಡದ ಅತ್ಯಂತ ದೊಡ್ಡ ಪತ್ರಿಕೆಗೆ ಅಥವಾ ಯಾವುದೇ ಟಿವಿಗೆ, ಗುರು ಹಾಕ್ಬಿಡ ಗುರು, ವ್ಯವಸ್ಥೆ ಮಾಡ್ತೀನಿ. ನೀವು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಮಗೂ ಗೊತ್ತಿದೆ, ಇಂದು ಸಂಜೆ 6 ಗಂಟೆಗೆ ಭ್ರಷ್ಟರ ಮುಖ ಅನಾವರಣ ಅಂತ ಬರುತ್ತೆ. ಬೆಳಗ್ಗೆ 10 ಗಂಟೆಗೆ ಶುರು ಆಗ್ಬಿಡುತ್ತೆ. 6 ಇದು ಒಂದು ಇಂಥ ಒಂದು ಅಂತ ಹಾಕ್ಬಿಡ್ತಾರೆ. 4 ಆಗೋಷ್ಟೊತ್ತಿಗೆ ಸುದ್ದಿ ಮಾಯ ಆಗುತ್ತೆ. 6 ಗಂಟೆಗೆ ಯಾವ ಭ್ರಷ್ಟ ಇವನು, ಹೌದು ಇವನು ಕಳ್ಳ, ಇವನೇನೋ ಕೂತಿ ಬೀಳ್ತಿದ್ನಲ್ಲ, ನೋಡ್ತಾರೆ 6 ಗಂಟೆಗೆ ಮನೆಯಲ್ಲಿ ಕಕ್ಕಸ್ಸು ಯಾವ ಕಕ್ಕಸ್ ರೂಮು ಯಾವ ಇದರಲ್ಲಿ ರೂಮಲ್ಲಿ ಇರಬೇಕು ಅಥವಾ ಯಾವ ಪಾರ್ಶ್ವದ ಮೂಲೆಯಲ್ಲಿರಬೇಕು, ಮತ್ತು ಕಕ್ಕಸ್ಗೆ ಯಾವ ಕಡೆಯಿಂದ ಕೂತ್ಕೊಂಡು ಕಕ್ಕಸ್ ಮಾಡಬೇಕು ಅಂತ ಹೇಳುವಂತಹ ಜ್ಯೋತಿಷಿ ಬಂದು ಅವನು ದುಡ್ಡು ಕೊಟ್ಟು ಹಾಕಿಸ್ಕೊಳ್ತಿರುವಂಥ ಕಾರ್ಯಕ್ರಮ ಪೇಯ್ಡ್ ನ್ಯೂಸ್ ಬರ್ತಾ ಇರುತ್ತೆ. 6 ಗಂಟೆಗೆ ಬರುತ್ತೆ ಅಂತ ಹೇಳಿದಂಥ ಭ್ರಷ್ಟನ ಅನಾವರಣ ಎಲ್ಲಿ? ಅಷ್ಟೊತ್ತಿಗೆ ಅವ್ನು ಮೀಡಿಯಾ ಹೆಡ್ಗೆ ಹೋಗಿರುತ್ತೆ ಫೋನ್ ಮಧ್ಯದಲ್ಲಿ, ಗುರು ಏನು ಗುರು ನೀನು ಮೊದಲೇ ಹೇಳೋದಲ್ವ ಗುರು, ಬಾ ಗುರು ಅಂತೇಳಿ 25 ಲಕ್ಷ ರೂಪಾಯಿ, 30 ಲಕ್ಷ ರೂಪಾಯಿ, 40 ಲಕ್ಷ ರೂಪಾಯಿ ಏನು ಕ್ಲಬ್ ಮೆಂಬರ್ಶಿಪ್ ಇರುವಂತಹ ಬೆಂಗಳೂರಿನ ದೊಡ್ಡ ದೊಡ್ಡ ಕ್ಲಬ್ಗಳೇನಿದೆ, ಬೆಂಗಳೂರು ಕ್ಲಬ್ಬು, ಅದು ಇನ್ಯಾವ ಕ್ಲಬ್, ಅದು ಬೋರಿಂಗ್ ಕ್ಲಬ್ಬು, ಈ ಥರದ ಕ್ಲಬ್ಗಳಲ್ಲಿ ಡೀಲ್ ಆಗುತ್ತೆ. ಫೋನ್ಪೇ ಇದೆ, ಇವತ್ತು ಬಿಟ್ ಕಾಯಿನ್ಸ್ ಇದೆ, ಹೇಗೇಗೋ ಆಗುತ್ತೆ. ಇಲ್ಲಿ ಸುದ್ದಿನೇ ಬರಲಿಲ್ಲ ಇವತ್ತು. ಹಾಗಾಗಿ ಫಾಲೋ ಅಪ್ ಮಾಧ್ಯಮಗಳಲ್ಲಿ ಮಾಡ್ತೀವಿ. ಕರೆಕ್ಟ್. ಇಲ್ಲಿ ಮಾಧ್ಯಮಗಳ ನೈತಿಕತೆ ತಲೆ ಹಿಡಿತಿದ್ದಾರೆ ಇವತ್ತು ಎಷ್ಟೋ ಜನ. ಕರ್ನಾಟಕದಲ್ಲಿ ಈ ಸರ್ಕಾರ ಬಂತು ಅಂದರೆ 60-70 ಜನ ಮಾಧ್ಯಮದವರಿಗೆ ನೌಕರಿ ಸಿಕ್ತು. ಹೊಸ ಸರ್ಕಾರ ಬಂತು ಅಂದರೆ ಯಾಕೆ? PROಗಳಾಗಿ, ಮೀಡಿಯಾ ಅಡ್ವೈಸರ್ಗಳಾಗಿ. ಇದು ಹೋಯ್ತಾ, ಇನ್ನೂ ಮುಂದಕ್ಕೆ ಇನ್ನೊಂದು ಪಕ್ಷ ಬಂತಾ, ಆ ಪಕ್ಷದ ಕಡೆಯಿಂದ ಇನ್ನೊಂದು 60-70 ಜನ ಹೊಸಬರಿಗೆ. ಈ ಸಲ ಕಾಂಗ್ರೆಸ್ ಪಕ್ಷದಲ್ಲೇ ಮೀಡಿಯಾ ಅಡ್ವೈಸರ್ ಆಗಿರೋರಿಗೆ BJP ಪಕ್ಷದಲ್ಲೂ ಹೆಂಗೋ ಒಂದು ಅವಕಾಶ ಸಿಕ್ಬಿಡುತ್ತೆ. ಇವತ್ತು ಇರುವಂಥ ಜರ್ನಲಿಸಮ್ ವೃತ್ತಿ ಧರ್ಮ ಇಲ್ಲ, ಸ್ವತಂತ್ರವಾಗಿರುವಂಥವ್ರು ಅವರು. ನಾನು ಹೇಳ್ತಿರೋದು ಮುಖ್ಯವಾಹಿನಿಯಲ್ಲಿ ತುಂಬಾ ಏನು ಈಗಲೂ ಸಮಾಜದಲ್ಲಿ ಪ್ರಭಾವಶಾಲಿ ಆಗಿರುವಂಥ ಮಾಧ್ಯಮಗಳು, ಅವರು ಆ ಭಾಷೆ ನೋಡಬೇಕು ನಾವು. ಯಪ್ಪ ಅದ್ಭುತವಾಗಿರುತ್ತೆ. ಈಚ ಪತ್ರಕರ್ತರು ಕೆಲವೊಬ್ರು ಮಾತಾಡೋ ಭಾಷೆ, ಪ್ರಪಂಚದಲ್ಲಿರುವಂಥ ಎಲ್ಲ ವಿಚಾರಗಳ ಬಗ್ಗೆನೂ ಪರಿಣಿತರು. ಮತ್ತು ಅಲ್ಲ ಎಷ್ಟೋ ನೋಡ್ತೀನಿ ನಾನು MLAಗಳನ್ನ, ಮಿನಿಸ್ಟರ್ಗಳನ್ನ ಕೆಲವು ಪತ್ರಕರ್ತರು ಆನ್ ಏರ್ ಮಾತಾಡ್ಸೋದು, ಬೈಯೋದು ನಾನು ನೋಡ್ತೀನಿ, ಆಶ್ಚರ್ಯ ಆಗುತ್ತೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವಕ್ಕೆ. ಒಂದು ಮುಖ್ಯಮಂತ್ರಿ ಆದವನಿಗೆ ಒಂದು ಗಾಂಭೀರ್ಯ ಇರಬೇಕು. ಯಾಕಂದರೆ ಈಸ್ ರೆಪ್ರೆಸೆಂಟಿಂಗ್ ಅವರ್ ಎಂಟೈರ್ ಸ್ಟೇಟ್. ಹೋಗಿ ಒಂದು ಬೈಟ್ ಕೊಡೋ ವಿಚಾರಕ್ಕೂ ಅಷ್ಟೇ ಬಂದಾಗ, ನೋಡ್ರಪ್ಪ ನಾನು ಏನು ಹೇಳಬೇಕು ಮೊದಲು ಹೇಳಿಕೆ ಕೊಡ್ತೀನಿ, ಹೇಳಿಕೆಯನ್ನು ನಾನು ಈ ಥರ ನೀವೆಲ್ಲ ಇಲ್ಲಿಡಿ, ನಾನು ಮಾತಾಡ್ತೀನಿ, ಆಮೇಲೆ ಫಾಲೋ ಅಪ್ ಕ್ವಶನ್ ತಗೊಳ್ತೀನಿ. ಅದಿಲ್ಲ, ಹೋಗ್ತಿರ್ತಾರೆ, ಬಂದರು ಏನಾಟ್ರು, ಹೌದಾ ಏನು ಹೇಳ್ಬೇಕು, ನೀನು ಸುಮ್ಮನೆ ಅವರು ಹಂಗೆ ಇದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಮಾಧ್ಯಮದವ್ರನ್ನ, ರಿಪೋರ್ಟರ್ಗಳನ್ನ ಉಗ್ದಿರೋದು ನೋಡಿದ್ರೆ ಹಾಗೆ ಪ್ರಶ್ನೆ ಹಂಗೆ ಹೇಳಿದಾಗ ರಿಯಾಕ್ಟ್ ಮಾಡ್ಬೇಕಲ್ವಾ, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ ಅಂತೇಳಿ ಕೇಳಿ. ಅವನಿಗೂ ಮರ್ಯಾದೆ ಇಲ್ಲ, ಇವನಿಗೂ ಮರ್ಯಾದೆ ಇಲ್ವಲ್ಲ. ನೋಡ್ತಿರೋ ನಮಗೆ ಮರ್ಯಾದೆ ಕಾಡ್ತಾ ಇದೆ. ಆ ಹುದ್ದೆಗೆ ಜವಾಬ್ದಾರಿ ಕೊಡ್ರಯ್ಯ. ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಒಂದು ಯೋಗ್ಯತೆ ಇದಿರುತ್ತೆ, ಒಂದು ವಾತಾವರಣ ಇರುತ್ತೆ, ಒಂದು ಫಾಲೋ ಅಪ್ ಇರುತ್ತೆ. ಅಲ್ಲಿ ಬೇಕಾದ್ರೆ ಏನಾದರೂ ಹೇಳಿ. ಆದರೆ ಇವ್ರು ಎಲ್ಲಂದ್ರೆ ಅಲ್ಲಿ ಹೋಗಿ ಆಮೇಲೆ ನಾನು ನೋಡ್ತೀನಿ, ಸರ್ 1 ನಿಮಿಷದಲ್ಲಿ ಹೇಳಿ ಸರ್, ಅರ್ಧ ನಿಮಿಷದಲ್ಲಿ ಹೇಳಿ ಸರ್. ಓಕೆ, ಈ ತರಹದ ಇವತ್ತು ಮಾಧ್ಯಮ. ನೆನ್ನೆ ತಾನೇ ನಾನೊಂದು ಸೀರೀಸ್ ನೋಡ್ತಾ ಇದ್ದೆ, ಇಂಗ್ಲೀಷಿಂದೊಂದು, ಅಮೇರಿಕದ್ದು. ಅದರಲ್ಲೊಬ್ಬ ಹೇಳ್ತಾನೆ, CIA ಡೆಪ್ಯೂಟಿ ಡೈರೆಕ್ಟರ್ ರೋಲ್ ಮಾಡಿದವನೊಬ್ಬ ಹೇಳ್ತಾನೆ ಅದರಲ್ಲಿ, ಸಿನಿಮಾದಲ್ಲಿ, ಆ ಸೀರೀಸಲ್ಲಿ, when news become 24/7, when news became 24/7, news channels became news channels became 24/7 news producers. It ceased to be news programs. It became an entertainment program. 24/7 ಹೇಳಬೇಕು ಅಂದರೆ ಏನಿರುತ್ತೆ? ಕರೆಕ್ಟ್. ಸುದ್ದಿ ಅಂದರೆ ಗಂಭೀರವಾದ ಸುದ್ದಿಗಳು ಎಲ್ಲಿರುತ್ತೆ? ಎಂಟರ್ಟೈನ್ಮೆಂಟು. ಇವತ್ತು ಎಷ್ಟೋ ಕಡೆಗಳಲ್ಲಿ ಮಾಧ್ಯಮದಲ್ಲಿ ಅವರು ಕೂತ್ಕೊಂಡಿರ್ತಾರೆ. ನಾನು ಚಾನಲ್ಗೆ 3-4 ವರ್ಷದಿಂದ ಹೋಗೋದು ಬಿಟ್ಬಿಟ್ಟೆ. ಕಡು ಭ್ರಷ್ಟ JCB ಅವ್ರು 3 ಇರ್ತಾರೆ, ಇಲ್ಲಿ ಬಾಯಿ ಬಂದಾಗ ಬೈತಾ ಇರ್ತಾರೆ. ನೆನ್ನೆ ತಾನೇ ಒಂದು ಚಾನಲ್ ಸ್ಟುಡಿಯೋದಲ್ಲಿದ್ದೆ, ಅವರು ವಿಚಾರಕ್ಕೆ ಬರಲಿಲ್ಲ ಇಬ್ರು. ಅವ್ನು ಹೇಳೋದನ್ನ ನೀನು ಅಪ್ರಜಾಸತ್ತಾತ್ಮಕ, ನೀನು ಇವೆಲ್ಲ ಬಿಟ್ಬಿಡು ಅಂತ ಇವನು ಇಬ್ರು ಅವನ ಮೇಲೆ ಇವರಿಬ್ಬರ ಜಗಳವನ್ನ ಟಿವಿಲಿ ಬರ್ತಾ ಇದೆ ಹೊರತು ಏನು ವಿಚಾರಕ್ಕೆ ಬಂದಿದ್ದೀವಿ, ನಮ್ಮ ವಿಚಾರ ಏನು ಅನ್ನೋದಕ್ಕೆ ಅವ್ರಿಗೆ ಮಾಹಿತಿನೂ ಇಲ್ಲ, ಸರಕು ಇಲ್ಲ. ಹಾಗಾಗಿ ಆ ಮೊದಲನೇ ಇವರೇ ಅಲ್ಲಿ ಆ್ಯಂಕರ್ ಕೂತ್ಕೊಂಡಿರೋನು ಎಂಜಾಯ್ ಮಾಡ್ತಿರ್ತಾನೆ, ಕಿತ್ತಾಡೋದು ಚೆನ್ನಾಗಿದೆ ಅಂತ ಈ ಥರ. ಆಮೇಲೆ ಅದಾದಮೇಲೆ ಏನು ಗುರು ಚೆನ್ನಾಗಿದೆಯಾ,
ಏನು ಹೆಂಗೆ ನಡೀತಿದೆ ಬಿಸ್ನೆಸ್ಸು, ಇವು ಅವರು ಆಪಸ್ಸಲ್ಲಿ ಪರಸ್ಪರ ಮಾತಾಡುವಂಥದ್ದು ಯಾವುದು, ಬ್ರೇಕಲ್ಲಿ. ಹಾಂ, ಏನು ಈ ಮಟ್ಟಿಗೆ ಅನೈತಿಕತೆ, ನೀಚತನ. ಅದಕ್ಕೆ ಇಂಥವರ ಈ ಅಯೋಗ್ಯರ ಜೊತೆಯಲ್ಲಿ ಕುತ್ಕೊಳ್ಳೋ ಸಹವಾಸನೆ ಬೇಡ ಅಂತೇಳಿ ನಾನು 4-5 ವರ್ಷಗಳಿಂದ ಹೋಗೋದೇ ಬಿಟ್ಬಿಟ್ಟೆ.